ಅದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ ಸರಣಿಯಲ್ಲಿ 8ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾ ಹಾಳೆ 51ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕ್ ಅನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಏನಾದರೂ ಸಂದೇಹಗಳು ಅನಿಸಿಕೆಗಳಿದ್ರೆ ಈ ವಿಡಿಯೋದ ಕಮೆಂಟಲ್ಲಿ ನಿಮ್ಮ ಸಂದೇಹಗಳನ್ನು ಅನಿಸಿಕೆಗಳನ್ನು ಪೋಸ್ಟ್ ಸಹಿತ ಮಾಡ್ಬೋದು. ಶುರು ಮಾಡ್ತೀನಿ. 8ನೇ ತರಗತಿಯ ಕಲಿಕಾ ಹಾಳೆ 51ರ ಉತ್ತರಗಳನ್ನು ವಿಡಿಯೋವನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಿ ನೋಡ್ತೀರಿ ಅಂತಕ್ಕಂಥ ಭರವಸೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಚಟುವಟಿಕೆ 1 ಈ ಕೆಳಗಿನ ಭೂಪಟದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಗುರುತಿಸಿ ಹೆಸರಿಸಿ ಅಂತ ಇದೆ. ಸೊ ಭಾರತದ ನಕ್ಷೆ ತೆಗೆದು ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಗುರುತಿಸಬೇಕು ಮತ್ತು ಹೆಸರಿಸಬೇಕು. ಸೊ ಉತ್ತರ ನೋಡೋದಾದ್ರೆ ಇದೇ ಇತ್ತು ಭಾರತದ ಭೌಗೋಳಿಕ ಲಕ್ಷಣಗಳ ಒಂದು ಚಿತ್ರ. ಸೊ ಇದೆಲ್ಲ ಭಾರತದ ನಕ್ಷೆಯನ್ನು ತೆಗೆದುಕೊಂಡು ಇದು ಇತ್ತು ಉತ್ತರದ ಪರ್ವತಗಳು. ಸೊ ಇದು ಮೇಲೆ ಇರ್ತಕ್ಕಂಥದ್ದು, ಇವೆಲ್ಲ ಉತ್ತರದ ಪರ್ವತಗಳು. ಮುಂದೆ ಎರಡನೇದು ಬಂದ್ಬಿಟ್ಟು ಉತ್ತರದ ಮೈದಾನಗಳು ಅಂತ ಇದೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಉತ್ತರದ ಮೈದಾನಗಳು ಅಂತ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿ ಇದಾವೆ. ಸೊ ಇದು ಪರ್ಯಾಯ ಪ್ರಸ್ಥಭೂಮಿ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿದಾವೆ. ಸೊ ಈ ಕಡೆ ಎಲ್ಲ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿದಾವೆ. ಕರಾವಳಿ ಮೈದಾನಗಳಿದಾವೆ. ಸೊ ಆಚೆ ಪ್ರದೇಶ ಎಲ್ಲ ಏನಿದೆ ಅಲ್ಲ, ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಕರಾವಳಿ ಪ್ರದೇಶ ಆಗಿದೆ. ಸೊ ಈ ತರ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಭಾರತದ ಪ್ರಾಕೃತಿಕ ವಿಭಾಗ ಅಂತಾನು ಕೂಡ ಕರೀತಾರೆ ಮೇಲ್ಮೈ ಲಕ್ಷಣಗಳಿಗೆ. ಸೊ ಭಾರತದ ನಕ್ಷೆಯನ್ನ ತೆಗೆದು ಈ ತರನಾಗಿರ್ತಕ್ಕಂಥ ಅದರ ಒಂದು ಲಕ್ಷಣಗಳನ್ನ ಪ್ರಾಕೃತಿಕ ವಿಭಾಗಗಳನ್ನ ಗುರುತಿಸಬೇಕಿತ್ತು. ಮುಂದೆ ಹೋಗೋಣ. ಚಟುವಟಿಕೆ 2ಕ್ಕೆ ಭಾರತದ ಯಾವುದಾದರೂ 2 ಭೌಗೋಳಿಕ ಲಕ್ಷಣಗಳ ಬಗ್ಗೆ ಬರೆಯಿರಿ. ತಮ್ಗೇನ್ ಕೇಳಿದ್ದಾರೆ? ಸೊ ಭಾರತದ ಭೌಗೋಳಿಕ ಲಕ್ಷಣಗಳನ್ನ ಯಾವುದಾದ್ರೂ 2 ತಮ್ಗೆ ಏನ್ ಮಾಡಿದಾರ ಬರೀಲಿಕ್ಕೆ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಒಟ್ಟು ಭಾರತದ ಭೌಗೋಳಿಕ ಲಕ್ಷಣಗಳು ಅಂದ್ರೆ ಪ್ರಾಕೃತಿಕ ವಿಭಾಗಗಳಂತಾನು ಕೂಡ ಕರಿತೀವಿ. ಅವು 4 ಇದಾವೆ. ಮೊದಲನೇದು ಉತ್ತರದ ಪರ್ವತ, 2ನೇದು ಉತ್ತರದ ಮೈದಾನ, 3ನೇದು ಪರ್ಯಾಯ ಪ್ರಸ್ಥಭೂಮಿ, 4ನೇದು ಬಂದ್ಬಿಟ್ಟು ಕರಾವಳಿ ಮೈದಾನಗಳು ಅಂತ. ಸೊ 4 ನೋಡೋಣ. ನಿಮ್ಗೆ ಯಾವುದು ಸರಳ ಅನ್ಸುತ್ತೆ ಅದನ್ನ ತಾವೇನ್ ಮಾಡ್ಬೋದು, ಓದ್ಕೊಳ್ಬಹುದು. ಸೊ ಮೊದಲಿಗೆ ನೋಡೋದಾದ್ರೆ ಉತ್ತರದ ಪರ್ವತಗಳು ಅಂತ ಕರಿತೀವಿ. ಸೊ ಈ ಉತ್ತರದ ಪರ್ವತಗಳು ಮುಖ್ಯವಾಗಿ ಹಿಮಾಲಯ ಪರ್ವತ ಸರಣಿಯನ್ನು ಒಳಗೊಂಡಿದ್ದಾವೆ. ಇವುಗಳು ಪ್ರಮುಖವಾಗಿ ಏನಿದಾವಪ್ಪ ಅಂದ್ರೆ ನೈಸರ್ಗಿಕ ಗಡಿನಂತೆ ಕಾರ್ಯವನ್ನು ನಿರ್ವಹಿಸ್ತವೆ. ನೋಡ್ರಿ, ಇವು ಪ್ರಪಂಚದಲ್ಲೇ ಅತಿ ಎತ್ತರವಾದ ಪರ್ವತಗಳಾಗಿದ್ದು ಅಂದ್ರೆ ಹಿಮದಿಂದನೇ ಆವೃತ್ತವನ್ನ ಆಗಿದ್ದಾವೆ. ಇಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳಿದಾವೆ, ಆಳವಾದ ಕಣಿವೆ ಕಂದರಗಳಿದಾವೆ, ಹಿಮ ನದಿಗಳಿದಾವೆ, ಪರ್ವತ ಘಟ್ಟಗಳ ಸಹಿತ ಕೂಡ ಏನಾಗಿದಾವಪ್ಪ ಅಂದ್ರೆ ಇದಾವೆ. ಇಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಅಂತಕ್ಕಂಥದ್ದು 8848 ಮೀಟರ್ ಅತಿ ಎತ್ತರದ ಶಿಖರ ಇಲ್ಲೇ ಏನಾಗದಪ್ಪ ಅಂದ್ರೆ ಇದ. ಅಷ್ಟೇ ಅಲ್ಲದೆ ಸೊ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂದ್ರೆ ಗಾಡ್ವಿನ್ ಅಸ್ಟಿನ್ K2 ಅಂತ ಕರೀತಾರೆ. 8611 ಮೀಟರ್. ಅದು ಕೂಡ ಉತ್ತರದ ಪರ್ವತಗಳಲ್ಲೇ ಇದೆ. ಇನ್ನ ಈ ಉತ್ತರದ ಪರ್ವತಗಳ ಮುಖ್ಯ ಉಪಯೋಗ ಏನು ನೋಡಿ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಹಿಮಾಲಯ ಪರ್ವತಗಳ ಪಾತ್ರ ಮುಖ್ಯನೇ ಇದೆ. ಇವು ಸ್ವಾಭಾವಿಕ ಗಡಿಯಂತೆ ಕೆಲಸ ಮಾಡ್ತಾ ಇದ್ದಾವೆ. ಮಧ್ಯ ಏಷ್ಯಾದಿಂದ ಬರ್ತಕ್ಕಂಥ ಶೀತ ಗಾಳಿಯನ್ನ ತಡಿತಾವೆ. ಮುಂದೆ ಮಾನ್ಸೂನ್ ಮಾರುತಗಳನ್ನ ನಿಯಂತ್ರಣವನ್ನ ಮಾಡುವುದರ ಜೊತೆಗೆ ಬಹಳಷ್ಟು ನದಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಇಲ್ಲಿ ಉಗಮವನ್ನವಾಗಿದ್ದಾವೆ ಮತ್ತು ಗಿರಿಧಾಮಗಳ ಸಹಿತ ಇರೋದ್ರಿಂದ ಪ್ರವಾಸೋದ್ಯಮದ ಕ್ಷೇತ್ರಗಳು ಆಗಿದ್ದಾವೆ ಉತ್ತರದ ಪರ್ವತಗಳು. ಸೊ ಇಷ್ಟಿತ್ತು. ಸೊ ಮೊದಲ ಒಂದು ಮೇಲ್ಮೈ ಲಕ್ಷಣಗಳ ಬಗ್ಗೆ ವಿವರಣೆ. ಇನ್ನೆರಡನೇದು ನೋಡೋಣ ವಿದ್ಯಾರ್ಥಿಗಳೇ, ಉತ್ತರದ ಮೈದಾನಗಳು ಅಂತ ಕರಿತೀವಿ. ಇದು ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ಇದೆ. ಮುಖ್ಯವಾಗಿ ಹಿಮಾಲಯ ಪರ್ವತಗಳಲ್ಲಿ ಉಗಮವನ್ನ ಹೊಂದಿ ಇಲ್ಲಿ ಹರಿತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ತಂದು ಏನ್ ಮಾಡ್ತಾವಪ್ಪ ಅಂತಂದ್ರೆ ಮೆಕ್ಕಲು ಮಣ್ಣನ್ನ ನಿರ್ಮಾಣವನ್ನ ಮಾಡಿದಾವೆ. ಇವು ಬಹಳಷ್ಟು ಫಲವತ್ತಾಗಿದ್ದಾವೆ, ವಿಸ್ತಾರವಾಗಿದ್ದಾವೆ, ಸಮತಟ್ಟಾದ ಹೊಂದಿರತಕ್ಕಂಥ ಮೈದಾನಗಳ ಸಹಿತ ಇದಾವೆ. ಈ ಪ್ರದೇಶ ಕೃಷಿ, ಕೈಗಾರಿಕೆ, ಸಾರಿಗೆ, ನಗರ, ಪಟ್ಟಣ ಇವುಗಳ ಅಭಿವೃದ್ಧಿಗಳಿಗೆ ಸಹಾಯಕವಾಗಿದೆ ಅಂತಲೂ ಕೂಡ ನಾವೇನ್ ಮಾಡ್ತೀವಿ ಹೇಳ್ಬಹುದು. ಇಲ್ಲಿ ಬಹಳಷ್ಟು ಜನಸಾಂದ್ರತೆಗಳನ್ನು ನಾವು ಉತ್ತರದ ಮೈದಾನಗಳಲ್ಲಿ ಕಾಣ್ತೀವಿ. ಇದಿತ್ತು 2ನೆಯ ಭೌಗೋಳಿಕ ಲಕ್ಷಣ. ಇನ್ನ 3ನೇದು ಹೋಗೋಣ ವಿದ್ಯಾರ್ಥಿಗಳೇ, ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ.
ಇದು ಪರ್ಯಾಯ ಪ್ರಸ್ಥಭೂಮಿ. ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ 4 ಮೇಲ್ಮೈ ಲಕ್ಷಣಗಳಲ್ಲಿ ಹೆಚ್ಚು ವಿಸ್ತಾರವಾದದ್ದು ಇದೆ. ಈ ಉತ್ತರ ಭಾರತದ ಮೈದಾನದಿಂದ ದಕ್ಷಿಣ ಭಾಗದಲ್ಲಿ ಬಹುಪಾಲು ಪುರಾತನ ಕಠಿಣವಾದ ಶಿಲೆಗಳಿಂದ ಇದಾಗದ. ನರ್ಮದಾ, ಸೋನೆ, ಸೀಳು ಕಣಿವೆ ಮುಖ್ಯವಾಗಿ ಏನ್ ಮಾಡದಪ್ಪ ಅಂದ್ರೆ ಈ ವಿಭಾಗವನ್ನ 2 ಭಾಗವನ್ನಾಗಿ ವಿಂಗಡಿಸಿದ. ಒಂದನೇದು ಮಾಳ್ವ ಪ್ರಸ್ಥಭೂಮಿ ಅಂದ್ರೆ ಉತ್ತರ ಭಾಗ, ದಕ್ಕನ್ ಪ್ರಸ್ಥಭೂಮಿ ಅಂದ್ರೆ ದಕ್ಷಿಣ ಭಾಗ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. ಉತ್ತರದಲ್ಲಿ ಮಾಳ್ವ ಪ್ರಸ್ಥಭೂಮಿ ಹೇಳಿದ್ರೆ ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಅಂತ ಕರೀತಾರೆ. ಈ ಮಾಳ್ವ ಪ್ರಸ್ಥಭೂಮಿಯಲ್ಲಿ ಅತಿ ಎತ್ತರವಾದ ಶಿಖರನೇ ಗುರು ಶಿಖರ್ ಅಂತ ಕರಿತೀವಿ, 1722 ಮೀಟರ್ ಎತ್ತರದಲ್ಲಿ ಇದೆ. ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅಮುಡಿ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಎತ್ತರವಾದ ಶಿಖರದ 2695 ಮೀಟರ್ ಅಂತ ಕರಿತೀವಿ. ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ವಿಶೇಷವಾಗಿ ಖನಿಜ ಸಂಪತ್ತುಗಳು ಸಿಗ್ತವೆ. ಬೆಳೆಗಳ ಸಾಗುವಳಿಗೆ ಸಹಾಯಕವಾಗಿರ್ತಕ್ಕಂಥ ಪ್ರದೇಶ ಇದೆ. ಜಲ ವಿದ್ಯುತ್ ತಯಾರಿಕೆಗೆ ಸೂಕ್ತವಾಗಿರ್ತಕ್ಕಂಥ ಭಾಗ ಸಹಿತ ಇದು ಆಗಿದೆ ಅಂತ ನಾವೇನ್ ಮಾಡ್ಬೋದು, ಬರಿಬಹುದು. ಇನ್ನು 3ನೇ ಭೌಗೋಳಿಕ ಲಕ್ಷಣಗಳನ್ನ ನೋಡೋದಾದ್ರೆ 4ನೇದು ಬಂದ್ಬಿಟ್ಟು ಕಡೆಯದು ಕರಾವಳಿ ಮೈದಾನಗಳು ಅಂತ ಕರಿತೀವಿ. ಈ ಪರ್ಯಾಯ ಪ್ರಸ್ಥಭೂಮಿಯ 2 ಬದಿ ಕರಾವಳಿ ಮೈದಾನ ಹೊಂದಿದೆ. ಅದನ್ನ ಪಶ್ಚಿಮ ತೀರ ಮೈದಾನ ಮತ್ತು ಪೂರ್ವ ತೀರ ಮೈದಾನ ಅಂತ ವಿಂಗಡಣೆಯನ್ನ ಮಾಡ್ತಾರೆ. ಪಶ್ಚಿಮ ಕರಾವಳಿ ಅಂತಕ್ಕಂಥದ್ದು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದ್ರೆ, ಉತ್ತರದಲ್ಲಿರ್ತಕ್ಕಂಥ ಕಲ್ನಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿ ಭೂಸ್ಥಿರದವರೆಗೆ ಕೂಡ ಪಶ್ಚಿಮ ಕರಾವಳಿ ಇದೆ. ಬಟ್ ಪೂರ್ವ ಕರಾವಳಿ ಎಲ್ಲದಪ್ಪ ಅಂದ್ರೆ ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ನಡುವೆ ಇದೆ. ಅದು ಉತ್ತರದಲ್ಲಿ ಗಂಗಾ ನದಿ ಮುಖಜದಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೆ ಇದೆ. ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬಂದರುಗಳನ್ನು ನಾವೇನ್ ಮಾಡ್ತೀವಿ ವಿದ್ಯಾರ್ಥಿಗಳೇ, ಕಾಣ್ತೀವಿ ಅಂತಕ್ಕಂಥದ್ದು ಈ ಒಂದು ಕರಾವಳಿ ಮೈದಾನಗಳು ಅಂತಕ್ಕಂಥ ಭೌಗೋಳಿಕ ಲಕ್ಷಣಗಳಲ್ಲಿ ಇತ್ತು. ಸೊ ಇಷ್ಟೇ ಇತ್ತು. ಕಲಿಕಾ ಹಾಳೆ 51ರಲ್ಲಿ ತಾವುಗಳು ನಕ್ಷೆಯಲ್ಲಿ ಏನ್ ಮಾಡಬೇಕಿತ್ತು, ಭೌಗೋಳಿಕ ಲಕ್ಷಣಗಳನ್ನ ಅಂದ್ರೆ ಪ್ರಾಕೃತಿಕ ವಿಭಾಗಗಳನ್ನ ಗುರುತಿಸಬೇಕಿತ್ತು. ಒಟ್ಟು 4 ಪ್ರಾಕೃತಿಕ ವಿಭಾಗಗಳು ಅಥವಾ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಯಾವುದಾದರೂ 2ನೇ ವಿವರಣೆಯನ್ನ ಮಾಡಬೇಕಿತ್ತು. ನಾನು ನಿಮಗೆ ಕಂಪ್ಲೀಟ್ ಆಗಿ 4 ಕೂಡ ವಿವರಣೆಯನ್ನ ಕೊಟ್ಟಿದ್ದೀನಿ. ವಿಡಿಯೋವನ್ನ ಪಾಸ್ ಮಾಡಿ ಅವುಗಳನ್ನ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಇರಲಿ. ನಿಮ್ಮದೇ ಆಗಿರ್ತಕ್ಕಂಥ ಫ್ರೆಂಡ್ ಸರ್ಕಲ್ಗಳಲ್ಲಿ ವಿಡಿಯೋಗಳನ್ನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ಕಲಿಕಾ ಹಾಳೆ 52ರ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ 8ನೇ ತರಗತಿಯಲ್ಲಿ ವಿಜ್ಞಾನ, 8ನೇ ತರಗತಿಯಲ್ಲಿ ಹಿಂದಿಯಲ್ಲಿ ಕೂಡ ನಾವುಗಳು ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ.